ಉಡುಪಿ ಜಿಲ್ಲಾ ಹಂಚು ಕಾರ್ಮಿಕರ ಸಂಘದ ವತಿಯಿಂದ ಕುಂದಾಪುರದ ಇಎಸ್ಐ ಡಿಸ್ಪೆನ್ಸರಿ ಕಚೇರಿಯ ಎದುರು ಪ್ರತಿಭಟನೆಯನ್ನ ಮಾಡಲಾಗಿದೆ. ರಾಜ್ಯ ವಿಮಾ ಯೋಜನೆಯ ಕುಂದಾಪುರ ಡಿಸ್ಪೆನ್ಸರಿಯಲ್ಲಿ ವಿವಿಧ ಕ್ಷೇತ್ರದ ಸುಮಾರು 15,000ದಷ್ಟು ಈ ವಿಮಾದಾರರು ಹಾಗೂ ಅವರ ಕುಟುಂಬದವರು ಯೋಜನೆಯ ಸದಸ್ಯರಾಗಿದ್ದಾರೆ. ವಿಮಾದಾರರ ಸಂಖ್ಯೆ ಬಹುದೊಡ್ಡ ಮಟ್ಟದಲ್ಲಿದೆ. ಆದರೆ ಕುಂದಾಪುರ ಇಎಸ್ಐ ಕಚೇರಿಯಲ್ಲಿನ ಹಲವು ಸಮಸ್ಯೆಗಳು ಇಲ್ಲಿನ ಫಲಾನುಭವಿಗಳಿಗೆ ತೊಂದರೆಯನ್ನ ಉಂಟು ಮಾಡ್ತಿದೆ. ಹೀಗಾಗಿ ಕಚೇರಿಯಲ್ಲಿ ಹೆಚ್ಚುವರಿ ನುರಿತ ವೈದ್ಯರ ನೇಮಕವನ್ನ ಮಾಡಿಕೊಳ್ಳಬೇಕು ಸೇರಿದಂತೆ ಹಲವು ಬೇಡಿಕೆಯನ್ನ ಮುಂದಿಟ್ಟುಕೊಂಡು ಕಾರ್ಮಿಕರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಹಾಗೆ ಇಂದಿನ 30 ವರ್ಷಗಳಿಂದ ನಿಮ್ಮ ಜೊತೆಗೆ ಇದ್ದ ನನಗೆ ನಿಮ್ಮ ನೋವು ನಲಿವುಗಳ ಬಗ್ಗೆ ಸಂಪೂರ್ಣ ಅರಿವು ಇದೆ. ಹಾಗಾಗಿ ನಾನು ಈಗ ಈ ಸಾರಿಯ ಲೀಸ್ಟಲ್ಲಿ ಬಿಟ್ಟೋಗಿದೆ, ಆ ಬಗ್ಗೆ ನಮ್ಮ ಗಮನಕ್ಕೆ ತಂದಿದ್ದಾರೆ. ಹಾಗೇನೂ ಕೂಡ ನಾವು ಸ್ಪಂದಿಸಲಿಕ್ಕೆ ತಯಾರಿದ್ದೇವೆ. ಹಾಗೆ ಕುಂದಾಪುರದಲ್ಲಿರುವಂಥ ಇಎಸ್ಐ ಡಿಸ್ಪೆನ್ಸರಿ ಕರ್ನಾಟಕ ರಾಜ್ಯ ಕಾರ್ಮಿಕರ ವಿಮಾ ಚಿಕಿತ್ಸಾಲಯ ಇಲ್ಲಿನ ಕೆಲವು ದೌರ್ಬಲ್ಯಗಳ ಬಗ್ಗೆ, ನ್ಯೂನತೆಗಳ ಬಗ್ಗೆ ಉಡುಪಿ ಜಿಲ್ಲಾ ಹಂಚು ಕಾರ್ಮಿಕರ ಸಂಘದ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ ಮಾಡಿ ಸ್ಥಳೀಯ ವೈದ್ಯಾಧಿಕಾರಿಗಳ ಮೂಲಕ ಮನವಿಯನ್ನು ಸಂಬಂಧಿಸಿದವರಿಗೆ ನೀಡಿದ್ದೇವೆ. ಪ್ರಮುಖವಾದಂಥ ನಮ್ಮ ಬೇಡಿಕೆ ಇವತ್ತಿರುವಂಥದ್ದು, ಕುಂದಾಪುರದಲ್ಲಿ ಸುಮಾರು ಇಎಸ್ಐ ಡಿಸ್ಪೆನ್ಸರಿ ವ್ಯಾಪ್ತಿಯಲ್ಲಿ 15,000 ವಿಮಾದಾರರು ಕಾರ್ಡ್ದಾರರು ಇದ್ದಾರೆ ಮತ್ತು ಅವರ ಕುಟುಂಬ ವರ್ಗದವರು ಇದ್ದಾರೆ. ಇವರಿಗೆಲ್ಲ ಇಲ್ಲಿ ಸೌಲಭ್ಯ ಇವತ್ತು ಸರಿಯಾಗಿ ಸಿಗ್ತಾ ಇಲ್ಲ ಅನ್ನುವಂಥದ್ದು ನಮ್ಮ ಒಂದು ಗಂಭೀರವಾದಂಥ ಆರೋಪ. ಒಂದನೇದಾಗಿ 2 ವೈದ್ಯರು ಇರಬೇಕಾಗಿತ್ತು, ಇವತ್ತು ಒಬ್ಬರು ವೈದ್ಯರನ್ನು ತಾತ್ಕಾಲಿಕವಾಗಿ ನೇಮಕ ಮಾಡಿದ್ದಾರೆ. ಇನ್ನೊಬ್ಬರು ತಜ್ಞ ವೈದ್ಯರನ್ನು ಕಾಯಂ ನೆಲೆಯಲ್ಲಿ ನೇಮಕ ಮಾಡಬೇಕು ಅನ್ನುವಂಥದ್ದು ನಮ್ಮ ಕೋರಿಕೆಯಾಗಿದೆ. ಹಾಗೆ ಇಲ್ಲಿ ಸಿಬ್ಬಂದಿಗಳ ಕೊರತೆ ದೊಡ್ಡ ಸಮಸ್ಯೆ ಆಗಿದೆ. ಯಾವುದಾದ್ರೂ ಒಬ್ಬರಿಬ್ಬರು ಸಿಬ್ಬಂದಿ ರಜೆ ಮಾಡಿದರೆ ಉಳಿದ ಸಿಬ್ಬಂದಿಗಳಿಗೆ ಕೆಲಸ ಮಾಡಲಾರದಂಥ ಒಂದು ಪರಿಸ್ಥಿತಿ ಇದೆ. ಇಲ್ಲಿನ ವಿಮಾದಾರರು ಬಂದು ಆಸ್ಪತ್ರೆಯಲ್ಲಿ ಒದ್ದಾಡಬೇಕಾದಂಥ ಪರಿಸ್ಥಿತಿ ಇದೆ. ಅದ್ರ ಜೊತೆಯಲ್ಲೇ ಸ್ಥಳೀಯ ಈ ಡಿಸ್ಪೆನ್ಸರಿ ಏನಿದೆ ಇವತ್ತು ಮೇಲಿನ ಮಹಡಿಯಲ್ಲಿ ಕಾರ್ಯಾಚರಣೆ ಮಾಡ್ತಾಯಿದೆ. ತುಂಬ ಜನ ರೋಗಿಗಳಿಗೆ ಅಥವಾ ಕಾಲು ಪೆಟ್ಟಾದವರಿಗೆ, ವಯಸ್ಸಾದವರಿಗೆ ಇವತ್ತು ಈ ಮೇಲ್ಗಡೆ ಇರುವಂಥ ಮಾಳಿಗೆ ಹತ್ತಿ ಇಳಿಯೋದು ಕಷ್ಟ ಇದೆ. ಹಾಗಾಗಿ ಕುಂದಾಪುರದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯ ವಿಮಾದಾರರನ್ನು ಹೊಂದಿರುವಂಥ ಈ ಒಂದು ಕುಂದಾಪುರಕ್ಕೆ ಸ್ವಂತ ಕಚೇರಿ ನೆಲೆ ಮಾಳಿಗೆಯಲ್ಲಿ ಕಾರ್ಯನಿರ್ವಹಿಸುವ ಹಾಗೆ ಆಗಬೇಕು ಅನ್ನುವಂಥ ನಮ್ಮ ಒಂದು ಕೋರಿಕೆ. ಅದರ ಜೊತೆಯಲ್ಲೇ ಕುಂದಾಪುರದಲ್ಲಿ ತುರ್ತು ಚಿಕಿತ್ಸೆಗೆ, ಹೆಚ್ಚುವರಿ ಚಿಕಿತ್ಸೆಗೆ ಈವರೆಗೆ ಇದ್ದಂಥ ಖಾಸಗಿ ಆಸ್ಪತ್ರೆ ಜೊತೆಗಿನ ಒಡಂಬಡಿಕೆಯನ್ನು ನವೆಂಬರ್ ತಿಂಗಳಲ್ಲಿ ರಿನ್ಯೂವಲ್ ಮಾಡದೇ ಇರುವಂಥದ್ದು ದೊಡ್ಡ ಅನ್ಯಾಯ. ಇಲ್ಲಿನ ಕಾರ್ಮಿಕರು ಸಣ್ಣ ಸಣ್ಣ ಕಾಯಿಲೆ, ರೋಗ ರುಜಿನಗಳಿಗೆ ಮಣಿಪಾಲ ಅಥವಾ ಉಡುಪಿಗೆ ಹೋಗಬೇಕಾದಂಥ ದುಸ್ಥಿತಿ ಬಂದಿದೆ. ಅದಕ್ಕೋಸ್ಕರ ನಾವು ಹೇಳ್ತಾ ಇದ್ದೇವೆ, ಉತ್ತಮ ಸೌಲಭ್ಯ ಇರುವಂಥ ಖಾಸಗಿ ಆಸ್ಪತ್ರೆಯೊಂದಿಗೆ ಇಲ್ಲಿ ಟೈಅಪ್ ಮಾಡಿಕೊಂಡು ನಮಗೆ ಸೇವೆಯನ್ನು ಮುಂದುವರಿಸಬೇಕು ಅನ್ನುವಂಥದ್ದು ನಮ್ಮ ಕೋರಿಕೆಯಾಗಿದೆ. ಅದೇ ರೀತಿ ಸ್ಥಳೀಯ ಕಚೇರಿ ಇಎಸ್ಐ ಲೋಕಲ್ ಆಫೀಸ್, ಇವತ್ತು ಪ್ರತಿಯೊಂದು ಕೆಲಸ ಕಾರ್ಯಗಳಿಗೂ ನಾವು ಲೋಕಲ್ ಆಫೀಸಿಗೆ, ಭಾಳ ಮುಖ್ಯವಾಗಿ ಇವತ್ತು ವಿಮಾ ಸೌಲಭ್ಯದಲ್ಲಿ ಕಾರ್ಮಿಕರು ಸೌಖ್ಯದಿಲ್ಲದೆ ಅಥವಾ ಪೆಟ್ಟಾಗಿ ರಜೆ ಮಾಡಿದ ಸಂದರ್ಭದಲ್ಲಿ ಅವರಿಗೆ ದೊರಕಬೇಕಾದಂಥ ರಜಾ ಸೌಲಭ್ಯ ಪಡೆಯಬೇಕಾದರೆ ಇವತ್ತು 2-3 ಬಾರಿ ಈ ಸ್ಥಳೀಯ ಕಚೇರಿ ಲೋಕಲ್ ಆಫೀಸ್ ಉಡುಪಿಗೆ ಹೋಗಬೇಕಾದಂಥ ಪ್ರಮೇಯ ಇದೆ. ಮತ್ತು ಹಲವಾರು ವೈದ್ಯಕೀಯ ಬಿಲ್ಲುಗಳ ಪಾವತಿ ವಿಷಯದಲ್ಲಿ ಹೀಗೆ ಹಲವಾರು ಬಾರಿ ಒಬ್ಬ ವಿಮಾದಾರ ಉಡುಪಿಗೆ ಹೋಗುವಂಥದ್ದನ್ನು ತಪ್ಪಿಸಬೇಕು. ಕುಂದಾಪುರದಲ್ಲೇ ಸ್ಥಳೀಯ ಕಚೇರಿ ಲೋಕಲ್ ಆಫೀಸನ್ನು ತೆರೆಯಬೇಕು ಅನ್ನುವಂಥ ನಮ್ಮ ಒಂದು ಭಾಳ ಮುಖ್ಯವಾದಂಥ ಬೇಡಿಕೆ.